ಎಲ್ಲರಿಗೂ ನಮಸ್ಕಾರ. ನಾನು ಬಸ್ಸಾಪುರ ಹುಕ್ಕೇರಿ ತಾಲೂಕಿನ ಬೆಳಗಾವಿ ಜಿಲ್ಲೆಯ ಬಸ್ಸಾಪುರದಿಂದ ರೈತ ಮಾತಾಡೋದು. ನಿಮ್ಮ ಹೆಸರು? ನನ್ನ ಹೆಸರು ಸುರೇಶ್ ತಟ್ಪೇಟೆ ಅಂತ. ನಾವು ಈ ನಿರ್ಮಲ್ ಕಂಪ್ನಿಯ 726 ಈ ಬೀಜವನ್ನು ಇದೇ ಫಸ್ಟ್ ಸಲ ಹಾಕಿದ್ವಿ. ನಾಗಾ ಯೂಸ್ ಮಾಡ್ತಿದ್ವಿ. ಇದನ್ನ ಟ್ರೈ ಮಾಡ್ಬೇಕಂತ ಮಾಡಿದ್ವಿ. ನಾಗಾದ ಸೇಮ್ ಲೆಂತ್ ಬರ್ತಾ ಇದೆ. ಲೆಂತ್ ಅದ ರೀ, ಲೆಂತ್ ಸೇಮ್ ಅದ, ನಾಗಾದ ಸೇಮ್. ಮತ್ತು ಮಿಡಿನೂ ಜಾಸ್ತಿ ಅದ. ಗ್ರೋತ್ ನಾಗಕ್ಕಿಂತ ಸ್ವಲ್ಪ ಜಾಸ್ತಿ ಅದ. ಗ್ರೋತ್ ಚೆನ್ನಾಗದ. ನೀವು ಎಷ್ಟು ವರ್ಷದಿಂದ ನಾಗ ಹಾಕೊಂತ ಬಂದಿದ್ರಿ? ನಾಗ ನಾವು ಭಾಳ ವರ್ಷದಿಂದ ಹಾಕತ್ ಬಂದ್ವಿ. ನಾಗ ಬೀಜ ಬಂದಾಗಿಂದನೂ ಹಾಕತ್ ಬಂದ್ವಿ. ನಾಗ ಬೀಜ ಕಂಪ್ನಿ ಬಂದಾಗ ಇಷ್ಟು ಎಷ್ಟದ್ ನಾಗ ಸಿಗ್ಮೆಂಟ್ ಜಾಸ್ತಿ ಹಾಕ್ತಿದ್ವಿ. ಸೀಡ್ಸ್ ಹಾಕ್ತಿವಿ. ಅದು ಇದೊಂದ್ಸಲ ಟ್ರೈ ಮಾಡ್ಬೇಕಂತ ಒಂದು ಹೊಸ ಬೀಜ ಟ್ರೈ ಮಾಡಿದ್ವಿ. ಅಣ್ಣ ಒಂದು ಪರಿಚಯ ಮಾಡತ್ಲಿ. ಈ ಲೆಂತ್ ಮಾರ್ಕೆಟಿಂಗ್ ಲೆಂತ್ ನಾಗದ ಸೇಮ ಕರೆಕ್ಟ್ ಐತಿ. ಮತ್ತು ಇಳುವರಿನೂ ಬರ್ತಾ ಇದೆ. ನಾಗಕ್ಕಿಂತನೂ ಜರ ಗ್ರೋತಿಂಗ್ ಫಾಸ್ಟ್ ಅದ. ಫಾಸ್ಟ್ ಅದ. ಮತ್ತು ಈಗ ಆಲ್ರೆಡಿ 3 ಸಲ ಕೊಯ್ದಿವಿ. 3 ಸಲ ಎಷ್ಟು ಬಂದದ ಟೋಟಲ್? ಕೊಯ್ದಕ್ಕೆ ಈಗ 5 ಕ್ವಿಂಟಲ್ ತನಕ ಬಂದದ. ಇನ್ನು ನಾವು ನಿರೀಕ್ಷೆ ಮಾಡಿದ ಅಷ್ಟು ಐತಿ. ಒಂದು ಕೊಯ್ಲಿಗೆ 5 ಕ್ವಿಂಟಲ್ ಬರ್ಬೋದು ಅಂತ ನಿರೀಕ್ಷೆ ಐತಿ. ಹೌದಾ? ಇದು ಒಟ್ಟ ಎಷ್ಟು ವಿಸ್ತೀರ್ಣದಾಗದ? ಎಷ್ಟು ಎಕರೆ? 15 ಗುಂಟೆ. 14ರಿಂದ 15 ಗುಂಟೆ ಅದ. ಈಗ ಮೂರ್ ಕಟ್ಟಿಂಗ್ ಮಾಡಿದಿರಿ? 3 ಕಟ್ಟಿಂಗ್ ಮಾಡಿವಿ. ಮಾರ್ಕೆಟ್ನಾಗ ರೇಟ್ ಏನ್ ಮಾರ್ತದ ಇದು? 60 ರೂಪಾಯಿ ಕೆಜಿ ಹೊಂಟದ. ಇವಾಗ 60 ರೂಪಾಯಿ ಕೆಜಿ ಅದ. ಚಲೋ ಅದ ರೇಟಿಂಗ್. ಇನ್ನು ಒಂದು ಕೊಯ್ಲಿಗೆ 5 ಕ್ವಿಂಟಲ್ ಬರ್ಬೇಕಂತ ನಿರೀಕ್ಷೆ ಅದ ನಿಮ್ಗ? ನಿರೀಕ್ಷೆ ಬರ್ತ ಈ ಮಿಡಿ ಇದು ಹೂವು ಮೊಗ್ಗು ಹೆಂಗದ? ಫುಲ್ ಅದ. ಈಗ ಫುಲ್ ಅದ ಅಲ್ರಿ? ಜಾಸ್ತಿ ಅದ. ಮತ್ತು ಕಾಯು ನಾಗ ಸೇಮ್ ಕ್ವಾಲಿಟಿ ಬರ್ತಾ ಇದೆ ಅಲ್ಲ? ಫುಲ್ ಅದ. ಒಂದು ಕೊಯ್ಲಿಗೆ 5 ಕ್ವಿಂಟಲ್ ತನಕ ಬರ್ಬೋದು. 5 ಕ್ವಿಂಟಲ್ ತನ ಬರ್ತಲ್ರಿ? ಚಲೋ ಅದ ಬೀಜ. ಮತ್ತು ಎಲ್ಲರಿಗೂ ಯೂಸ್ ಮಾಡಕ್ಕೆ ತೊಂದರೆ ಇಲ್ಲ. ಓಕೆ. ಈ ಉಳಿದಂತ ರೈತರಿಗೆ ಏನ್ ಹೇಳಕ್ ಬಯಸ್ತೀರಿ? ಈಗ ಇದನ್ನ ಯೂಸ್ ಹಾಕ್ರಿ. ಬೀಜ ಚಲೋ ಅದ. ಮತ್ತು ನೀವು ಇಳುವರಿ ತಗೋರಿ. ಇಳುವರಿ ಚಲೋ ಅದ. ಮತ್ತು ಗ್ರೋತಿಂಗ್ ಬೆಳವಣಿಗೆ ಜಾಸ್ತಿ ಅದ. ಹಾಕ್ಬೋದು, ಏನ ತೊಂದರೆ ಇಲ್ಲ. ಮತ್ತು ನಾಗಕ್ಕಿಂತನೂ ರೋಗ ಸ್ವಲ್ಪ ಕಮ್ಮಿ ಅದ. ಈಗ ಹೇಳ್ರಿ, ಈಗ ನಾಗಕ್ಕ ಹಳದಿ ರೋಗ, ಎಲಿ ರೋಗ, ನಿಮ್ ಡೌನ್ ಮೆಳ್ಳಿ ಇರ್ತಿದಲ್ಲ? ಹಳದಿ ಬರಲ್ಲ, ಮುಟ್ರ ಬರಲ್ಲ. ಅದಕ್ಕಿಂತ ರೋಗಕ್ಕೆ ಪ್ರಮಾಣ ಬಹಳ ಕಡಿಮೆ ಅದ. ಓಕೆ. ನಮಸ್ಕಾರ.